ವೆಲ್ಕಮ್ ಟು ಮೈ ಚಾನಲ್ ಇಮಾ ಬ್ಲಾಗ್ಸ್. ಆ್ಯಂಡ್ ಫೈನಲಿ ಯೋಚನೆ ಮಾಡಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನೂ ಕೂಡ ಸಪೋರ್ಟ್ ಮಾಡಿ. ನನಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಇವಾಗ ಮಾಡೋಣ, ನಾಳೆ ಮಾಡೋಣ, ನಾಳೆ ಅನ್ಕೊಂಡು ಫೈನಲಿ ದ ಡೇ ಓಪನ್ ಮಾಡಿದ್ದೀನಿ. ನಂಗೆ ಸೀರಿಯಸ್ಲಿ ನನಗೆ ಏನು ಮಾತಾಡಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಫಸ್ಟ್ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಫಸ್ಟ್ ವ್ಲಾಗಲ್ಲಿ ನಾನು ನಿಮ್ಮನ್ನೆಲ್ಲರೂ ನಮ್ಮ ರಾಯರ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಅವ್ರ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಆ್ಯಂಡ್ ಅವ್ರ ಆಶೀರ್ವಾದ ತಗೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡಿ ಹೋಗೋಣ. ಫೈನಲಿ ಗೈಸ್ ಪೂಜೆನೂ ಆಯಿತು. ಬನ್ನಿ ಹೊರಡೋಣ, ಟೈಮ್ ವೇಸ್ಟ್ ಮಾಡೋದು ಬೇರೆ ಹಾಕಿದ್ದಾರೆ. ಬನ್ನಿ ಹೊರಡೋಣ. ಇಲ್ಲಿಂದ ತುಂಬ ದೂರ ಏನು ಆಗಲ್ಲ, ಜಸ್ಟು 5 ಕಿಲೋಮೀಟರ್ಸ್. ಇನ್ನೊಂದೇನು ಖುಷಿ ಅಂತ ಅಂದರೆ ಈ ಪ್ಲೇಸ್, ಗ್ರೀನರಿ, ನೇಚರ್ ನೋಡ್ತಾ ಇದ್ದರೆ ಏನೋ ಒಂಥರ ಪೀಸ್ಫುಲ್ ಫೀಲ್ ಆಗುತ್ತೆ. ಇಲ್ಲಿಗೆ ಬರೋದಕ್ಕೆ ಅದೇ ಒಂದು ಮೇನ್ ರೀಸನ್ ನನಗೂ ಕೂಡ. ಈ ಪ್ಲೇಸ್ ನೇಮ್ ಬಂದುಬಿಟ್ಟು ಹೊನ್ನನಹಟ್ಟಿ ಅಂತ. ಆ್ಯಂಡ್ ದೇವಸ್ಥಾನದ ಹೆಸರು ಶ್ರೀ ಹೊನ್ನವ ಮಂತ್ರಾಲಯ ಮಂದಿರ ಅಂತಲೇ ಕರೀತಾರೆ. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಮುಂಚೆ ಇದೆಲ್ಲ ಫುಲ್ ಖಾಲಿ ಇತ್ತು, ಒಬ್ಬರು ಕೂಡ ಜನ ಇರ್ತಾ ಇರಲಿಲ್ಲ. ಇವಾಗ ತುಂಬ ಭಕ್ತಾದಿಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇವಾಗ ತುಂಬ ಫೇಮಸ್ ಆಗೂ ಇದೆ ಕೂಡ. ನಿಮಗೂ ತುಂಬ ಜನಕ್ಕೆ ಈ ದೇವಸ್ಥಾನ ಗೊತ್ತಿರ್ಬೋದು, ನ್ಯೂಸಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ಬೋದು. ಇನ್ನೂ ಒಂದು ತುಂಬ ಸ್ಪೆಷಲ್ ಥಿಂಗ್ ಈ ಟೆಂಪಲಲ್ಲಿ ಏನಂತ ನೀವು ಕೇಳಿದ್ರೆ, ಈ ಕಾಯಿಗಳು ಯಾಕೆ ಈ ಥರ ಕಟ್ಟಿದ್ದಾರೆ ಅಂತ ಅಂದರೆ, ಇಷ್ಟು ದಿನ, ಇಷ್ಟು ತಿಂಗಳುಗಳು ಅಂತ ಇರುತ್ತೆ. ಅದನ್ನು ನೀವು ಮನಸ್ಸಲ್ಲಿ ಏನೇ ಅಂತ ಅಂದ್ಕೊಂಡು ಇಲ್ಲಿ ಬಂದು ಕಾಯಿ ಕಟ್ಟಿದ್ರೆ ಅದು ಈಡೇರುತ್ತೆ ಅನ್ನೋ ನಂಬಿಕೆ. ಓಕೆ ಗಾಯ್ಸ್, ಇದು ಇವತ್ತಿನ ಇಷ್ಟು ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.